ಸ್ನೇಹಿತರೆ, ಇನ್ನು ಮುಂದೆ SSLC ಪರೀಕ್ಷೆಯಲ್ಲಿ ತೃತೀಯ ಭಾಷಾ ಪರೀಕ್ಷೆ ಲೆಕ್ಕಕ್ಕೆ ಇರೋದಿಲ್ಲ. ಒಟ್ಟು ಅಂಕಗಳು 625ರ ಬದಲಿಗೆ 525ಕ್ಕೆ ಸೀಮಿತಗೊಳ್ಳುತ್ತೆ ಅಂತ ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನಿನ್ನೆ ತಿಳಿಸಿದ್ದಾರೆ. ಈ ಆದೇಶ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ಬರಲಿಕ್ಕಿದೆ. ವಿದ್ಯಾರ್ಥಿಗಳಲ್ಲಿ ಒತ್ತಡ ಮತ್ತು ಹೊರೆಯನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಹೆಚ್ಚಾಗಿ ಮೂರನೆಯ ಭಾಷೆಯಾಗಿರುವ ಹಿಂದಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಫೇಲ್ ಆಗ್ತಾ ಇರುವಂತಹ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಕಳೆದ ವರ್ಷದ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಹಿಂದಿ ಭಾಷೆಗಿಂತ ಹೆಚ್ಚು ಜನ ಕನ್ನಡ ಭಾಷೆಯಲ್ಲಿಯೇ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಹೌದು, ಈ ವಿಚಾರ ಶಾಕ್ ತರುವಂಥದ್ದು, ಆದರೂ ಕೂಡ ಸತ್ಯ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲಾ ಸ್ತರದಲ್ಲೂ ಕೂಡ ಕನ್ನಡ ಭಾಷೆ ಪರೀಕ್ಷೆ ಬರೆದಂತಹ ಒಟ್ಟು 8,42,000 ವಿದ್ಯಾರ್ಥಿಗಳ ಪೈಕಿ 1,65,080 ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದಾರೆ. ಅಂದರೆ ಪ್ರತಿ 5 ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ. ಕನ್ನಡವೇ ರಾಜ್ಯ ಭಾಷೆ ಆಗಿರುವಂತಹ ಕರ್ನಾಟಕದಲ್ಲಿ 20% ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿಯೇ ನಪಾಸ್ ಆಗ್ತಾರೆ ಅಂದರೆ ಇದು ಅತ್ಯಂತ ಕಳವಳಕಾರಿಯಾದಂತಹ ವಿಚಾರ ಅಲ್ವಾ? ಅಂದಹಾಗೆ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಫೇಲ್ ಆಗಿರುವಂತಹ ಜಿಲ್ಲೆ ಯಾವುದು ಗೊತ್ತಾ? ಮೈಸೂರು. ಇಲ್ಲಿ ಕನ್ನಡವೇ ತಾಯ್ನುಡಿ ಕೂಡ. ಎಲ್ಲಿ ತಾಯ್ನುಡಿ ಹೆಚ್ಚಾಗಿ ಕನ್ನಡ ಇಲ್ಲವೋ ಅಂತಹ ಜಿಲ್ಲೆಗಳಲ್ಲಿ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 90%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪಾಸ್ ಆಗಿದ್ದಾರೆ. ಕಳೆದ ವರ್ಷದಲ್ಲಿ ಹಿಂದಿ ಭಾಷೆಯ ಶೇಕಡಾವಾರು ಅನುತ್ತೀರ್ಣ ಪ್ರಮಾಣವನ್ನು ನೋಡುವುದಾದರೆ ಪರೀಕ್ಷೆ ಬರೆದಂತಹ 7,21,782 ವಿದ್ಯಾರ್ಥಿಗಳ ಪೈಕಿ 1,42,400 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅಂದ್ರೆ 19% ವಿದ್ಯಾರ್ಥಿಗಳು ನಪಾಸ್ ಆಗಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಹೊರೆಯಾದ ಭಾಷೆ ಯಾವುದು? ಹಿಂದಿಯೋ ಅಥವಾ ಕನ್ನಡವೋ? ಕಳೆದ 5 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 3,617 ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಶಾಶ್ವತವಾಗಿ ಬಾಗಿಲು ಮುಚ್ಚಿದೆ. ಇದಕ್ಕೆ ಕಾರಣ ಹಿಂದಿ ಭಾಷೆಯೋ ಅಥವಾ ಆಂಗ್ಲ ಮಾಧ್ಯಮ ಶಾಲೆಗಳು ಅನ್ನೋದನ್ನ ನಾವೇ ಯೋಚನೆ ಮಾಡಬಹುದು. ಅಂದಹಾಗೆ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು CBSE, ICSE, IGCSE ಸಿಲೆಬಸ್ಗಳ ಪಠ್ಯಕ್ರಮದಲ್ಲಿ ಹಿಂದಿಯನ್ನು ಕೂಡ ಕಲಿತಾರೆ. ಇಲ್ಲಿ ಸಫರ್ ಆಗುವುದು ಬಡವರ ಮಕ್ಕಳು ಮಾತ್ರ. ಅತ್ತ ಕಡೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಸಿಗುವ ಸರ್ಕಾರಿ ಅನುದಾನಿತ ಶಾಲೆಗಳು ಕೂಡ ಇಲ್ಲ. ಇತ್ತ ಕಡೆ ಪಠ್ಯದಲ್ಲಿ ಕೂಡ ಗೊಂದಲ. ಯಾವ ಭಾಷೆ ಅತ್ಯಂತ ಕಷ್ಟಕರ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳ ಮಧ್ಯೆ ಸಮೀಕ್ಷೆ ನಡೆಸಬೇಕು. ವಿದ್ಯಾರ್ಥಿಗಳಿಗೆ ಕಷ್ಟಕರ ಅನ್ನಿಸಿದ ಭಾಷೆಯನ್ನ ಪಠ್ಯದಿಂದ ತೆಗೀಲಿ. ಅದು ಬಿಟ್ಟು ಸಂಘಟನೆಗಳು ಹೇಳಿದ್ವು, ಮನವಿ ಮಾಡಿದ್ವು, ದಾಳಿ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದ್ರು ಅನ್ನುವ ಕಾರಣಕ್ಕೆ ಈ ರೀತಿಯಾಗಿ ದಿಢೀರ್ ನಿರ್ಧಾರವನ್ನ ತೆಗೆದುಕೊಳ್ಳುವುದಿದೆಯಲ್ಲ, ಈ ಮೂಲಕ ವಿದ್ಯಾರ್ಥಿಗಳನ್ನ ಇನ್ನಷ್ಟು ಗೊಂದಲಕ್ಕೆ ಸಿಲುಕಿಸುವಂತದ್ದಾಗುತ್ತೆ. ಇದು ಎಷ್ಟು ಸರಿ ಅನ್ನೋದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು.